ಧರ್ಮಸ್ಥಳ ಕೇಸ್ ಅದರ ಜೊತೆಗೆ ಒಂದಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಗದೀಶ್ ಅರೆಸ್ಟ್ ಆಗಿದ್ದಾರೆ. ಲಾಯರ್ ಜಗದೀಶ್, ಕೊಡಿಗೆಹಳ್ಳಿ ಪೊಲೀಸರು ಲಾಯರ್ ಜಗದೀಶ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಠಾಣೆಗೆ ಕರೆತಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆಯ ಆರೋಪ ಇವರ ಮೇಲಿದೆ. ಮಂಜುನಾಥ್ ಅನ್ನೋರು ನೀಡಿದ್ದಂಥ ದೂರಿನ ಮೇರೆಗೆ ಎಫ್ಐಆರ್ ಆಗಿತ್ತು. ನಿನ್ನೆ ನೋಟಿಸ್ ಕೊಡೋದಕ್ಕೆ ತೆರಳಿದ್ದಾಗ ಹೈಡ್ರಾಮಾನೇ ನಡೆದು ಹೋಗಿತ್ತು. ಬಾಗಿಲು ತೆಗೆಯದೆ ಹೈಡ್ರಾಮಾ ಮಾಡಿದ್ರು ಲಾಯರ್ ಜಗದೀಶ್. ಇಂದು ಜಗದೀಶ್ ಅವರನ್ನ ಬಂಧಿಸಿ ಠಾಣೆಗೆ ಪೊಲೀಸರು ಕರೆತಂದಿದ್ದಾರೆ. ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮನಸ್ಸೋ ಇಚ್ಛೆ ಮಾತಾಡ್ತಾರೆ ಅಂತ, ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡ್ತಾರೆ ಅಂತ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಲಾಯರ್ ಜಗದೀಶ್ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಹೋಗಿದ್ರು ನೋಟಿಸ್ ಕೊಡೋದಕ್ಕೆ. ಆದರೆ ಮನುಷ್ಯ ಮನೆಗೆ ಬೀಗ ಹಾಕೊಂಡು ಮನೆ ಒಳಗೆ ಕೂತ್ಕೊಂಡು ಹೊರಗೆ ಬಂದಿರಲಿಲ್ಲ. ಆ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೈವ್ ಬರೋದು, ಪೊಲೀಸರು ಹಂಗೆ ಮಾಡಿದ್ರು, ಪೊಲೀಸರು ಹಿಂಗೆ ಮಾಡಿದ್ರು, ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು. ಚಂದ್ರಶೇಖರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರೋದು, ಮುಂದಿನ ಪ್ರಕ್ರಿಯೆ ಏನೆಲ್ಲ ಇರುತ್ತೆ ಅಂತ? ಖಂಡಿತವಾಗಿಯೂ ವಾಸುದೇವ್, ಅಂದ್ರೆ ಈಗಾಗಲೇ ಕೊಡಿಗೆಹಳ್ಳಿಯಲ್ಲಿ ಮೊನ್ನೆ ಮಂಜುನಾಥ್ ಎಂಬುವವರು ಒಂದು ದೂರನ್ನ ದಾಖಲು ಮಾಡಿರ್ತಾರೆ. ಅದು ಏನಂತಂದ್ರೆ ಈ ಜಗದೀಶ್ ಅನ್ನುವಂಥವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೋಮುವಿನಿಂದ ಇನ್ನೊಂದು ಕೋಮುವಿಗೆ ದ್ವೇಷ ಉಂಟು ಮಾಡುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಜೊತೆಗೆ ಆ ರೀತಿಯಾದಂತಹ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ವ್ಯಕ್ತಿಯ ವಿರುದ್ಧ ಜಾತಿ ನಿಂದನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಜಾತಿಯಿಂದ ಮತ್ತೊಂದು ಜಾತಿಗೆ ತಂದಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ಏನು ಒಂದು ಪ್ರಕರಣ ದಾಖಲಾಗಿತ್ತು. ಅದು ಕೂಡ ಏನು ಸೆಕ್ಷನ್ಸ್ BNS 196 BNS 299 ಪ್ರಕಾರ ಒಂದು ಪ್ರಕರಣ ದಾಖಲಾಗಿತ್ತು, ಅಂದ್ರೆ FIR ದಾಖಲಾಗಿತ್ತು. ಇದರ ಪ್ರಕಾರ ಅಂದ್ರೆ ಜಾತಿ, ಧರ್ಮ ಮತ್ತೆ ಜನಾಂಗ, ಭಾಷೆಯ ವಿಚಾರವಾಗಿ ಒಂದು ಸಮುದಾಯದ ನಡುವೆ ದ್ವೇಷವನ್ನ ಉಂಟು ಮಾಡುವಂತಹ ವಿಚಾರವಾಗಿ ಇದು ಅಪ್ಲೈ ಆಗುತ್ತೆ. ಈ ಸೆಕ್ಷನ್ಗಳು, ಈ ಒಂದು ಸೆಕ್ಷನ್ಗಳಲ್ಲಿ ಅಂದ್ರೆ ಅರೆಸ್ಟ್ ಮಾಡಬೇಕು ಅನ್ನುವಂತಹ ವಿಚಾರ ಏನು ಇರೋದಿಲ್ಲ. ಆದ್ರೆ ಅವರಿಗೆ ಸಮನ್ಸ್ ಅನ್ನ ಕೊಡ್ತಾರೆ. 3 ಸಮನ್ಸ್ ಅನ್ನ ಕೊಟ್ಬಿಟ್ಟು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ವಿಚಾರಣೆಗೂ ಹಾಜರಾಗಲ್ಲ. ನೋಟಿಸ್ಗೆ ಯಾವುದೇ ರೀತಿಯಾದಂತಹ ರಿಪ್ಲೈ ಕೂಡ ಇರೋದಿಲ್ಲ. ಇದನ್ನ ಗಮನಿಸಿದಂತಹ ಪೊಲೀಸರು ಆತನನ್ನ ನಿನ್ನೆ ಬಂಧನ ಮಾಡ್ಲಿಕ್ಕೆ ಮನೆ ಹತ್ರ ಹೋಗ್ತಾರೆ. ಆದ್ರೆ ಮನೆಯಲ್ಲೇ ಇದ್ಕೊಂಡು ಆತ ಏನು ತನ್ನ ಪತ್ನಿಗೆ ಕಳಿಸ್ತಾನೆ, ಏನಂತಂದ್ರೆ ಒಂದು ಸರ್ಚ್ ವಾರೆಂಟ್ ಇದೆಯಾ ಅಥವಾ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ವಾರೆಂಟ್ ಇದೆಯಾ, ಇದನ್ನ ತೆಗೆದುಕೊಂಡು ಬಂದ್ರೆ ಅಷ್ಟೇ ನಾನು ಮನೆ ಒಳಗಡೆ ಬಿಡ್ತೇನೆ, ಇಲ್ಲಾಂದ್ರೆ ಬಿಡೋದಿಲ್ಲ ಅನ್ನುವಂತಹ ಒಂದು ಉದ್ದಟತನವನ್ನ ತೋರಿದ್ರು. ಆದ್ರೆ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋದ ಪೊಲೀಸರು ಇಂದು ಆತನನ್ನ ಬಂಧನ ಮಾಡಿ ವಿಚಾರಣೆಗೆ ಕರ್ಕೊಂಡ್ ಬಂದಿರುವಂತಹದ್ದು. ಅಂದ್ರೆ ರೆಗ್ಯುಲರ್ ಆಗಿ ಏನು ಈ ರೀತಿಯಾದಂತಹ ಸೆಕ್ಷನ್ಸ್ ಅಂದ್ರೆ 3 ವರ್ಷದ ಒಳಗಡೆ ಇರುವಂತಹ ಅಥವಾ 7 ವರ್ಷದ ಒಳಗಡೆ ಇರುವಂತಹ ಒಂದು ಸೆಕ್ಷನ್ಸ್ ಗಳನ್ನ ಜೈಲು ಶಿಕ್ಷೆ ಏನು ಇರುತ್ತೆ ಪ್ರಮಾಣ, ಆ ಒಂದು ಪ್ರಮಾಣಕ್ಕಿಂತ ಕಡಿಮೆ ಇದ್ರೆ ಅದು ಸ್ಟೇಷನ್ ಬೇಲ್ ವಿಚಾರ ಆಗುತ್ತೆ. ಅಥವಾ ಅಂತಹ ಆರೋಪಿಗಳನ್ನ ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡಿ ಕಳಿಸ್ಬೇಕಾಗಿರುವಂತಹ ಪ್ರಕರಣ ಆಗುತ್ತೆ. ಆದ್ರೆ ಇಂತಹ ಪ್ರಕರಣಗಳಲ್ಲೂ ಕೂಡ ನೋಟಿಸ್ಗೆ ರಿಪ್ಲೈ ಮಾಡದೇ ಇದ್ದಾಗ ಓಕೆ, ಮತ್ತೆ ಅವರ ಸಂಪರ್ಕ ಮಾಡೋಣ. ಇಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅಂತ ನೋಡಬೇಕು. ಯಾಕೆಂದ್ರೆ 7 ವರ್ಷಕ್ಕಿಂತ ಹೆಚ್ಚಿನ ಅಪರಾಧ ಅಥವಾ ಇವರಿಗೆ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದು ಯಾವುದಾದ್ರೂ ಪ್ರಕರಣ ಇದ್ರೆ ಇವರನ್ನ ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಇಲ್ಲ ಅಂದ್ರೆ ಕೇವಲ ಕರೆಸಿ ವಿಚಾರಣೆ ಮಾಡಿ ಕಳಿಸ್ತಾರೆ. ಹೋಗಿಂತ ಮುಂಚೆ ಒಂದು ಹೇಳ್ಬಿಡೋ ಬನ್ನಿ ಸರ್, ಆರಾಮಾಗಿ ಯಾರು ಅಶಾಂತಿ ಮಾಡಕ್ ಬಿಡಿ. ಓಕೆ, ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ. ಓಕೆ, ಯಾರು ಲೆಟರ್ ಕೊಟ್ಬಿಡಿ. ಮೊಬೈಲ್ ಸೀಸ್ ಮಾಡಿ. ಸೊ ಅಶಾಂತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಅಲ್ಲಿ ಬಹಳ ಕ್ರೌಡ್ ಸೇರಿದ್ದಾರೆ, ತುಂಬ ಜನ ಇದ್ದಾರೆ ನೋಡಿ. ಅಲ್ಲಿ ಗಿಜಿ 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 ಅಂತಿದೆ. ಒಂದು ವೇಳೆ ಲಾಯರ್ ಜಗದೀಶ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಫಾಲೋವರ್ಸ್, ಅನುಯಾಯಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಲ್ಲಿ ಬರ್ತಾರೆ. ಮುಂದೆ ಬಂದು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಲಾಯರ್ ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಕೂಗ್ಕೊಡ್ತಾರೆ. ಈ ಥರದ್ದೆಲ್ಲ ಪ್ರಕ್ರಿಯೆಗಳು ನಡೀತವೆ. ಹಾಗಾಗಿ ಲಾಯರ್ ಜಗದೀಶ್ ಅವರು ಯಾರೂ ಅಶಾಂತಿ ಮಾಡಬೇಡಿ, ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಫಸ್ಟ್ ಈ ಮನುಷ್ಯನ ಮಾನಸಿಕ ಸ್ಥಿಮಿತ ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಐ ಡೋಂಟ್ ನೋ ಯಾಕೆ ಇಷ್ಟೊಂದು ಇವ್ರನ್ನ ಹೈಪ್ ಮಾಡ್ತಾರೆ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ನೋಟಿಸ್ ಇದೆಯಾ, ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಇದೆಯಾ, ಏನು ಪೊಲೀಸರು ಅವ್ರ ಕೆಲಸ ಮಾಡಬೇಕು, ನಿಮ್ಮ ಕೆಲಸ ಮಾಡಬೇಕು?
ನೀವು ಕರಿ ಕೋಟ್ ಹಾಕೊಂಡ ತಕ್ಷಣ ನೀವು ಲಾಯರಾ? ಏನು ಬೇಕಾದ್ರೂ ಮಾಡ್ಬಿಡ್ಬೋದಾ? ಇಂಥವ್ರ ಬಗ್ಗೆ ಸರ್ಕಾರ ನಿಜಕ್ಕೂ ಇವರೆಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವ್ಯಕ್ತಿಗಳು ಕೆಲವೊಂದು ಇದಾವೆ ನಮ್ಮಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಲವು ಐಟಮ್ಗಳಿದ್ದಾವೆ, ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಏನು ಮಾಡ್ತಿದ್ದಾರೆ, ಏನು ಕತೆ ಅಂತ. ಸಾಮಾಜಿಕ ಜಾಲತಾಣದಲ್ಲಿ ಇವ್ರ ಪೇಜನ್ನು ಓಪನ್ ಮಾಡಿ ನೋಡಿ. ಇನ್ನೂ ಗಲಾಟೆ ಆಗಲಿಲ್ಲ, ಅದು ದೊಡ್ಡ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.